ತುಂಬಾ ವರ್ಷಗಳ ಹಿಂದೆ ಚಂದ್ರಾಪುರ ಅಂತ ಒಂದು ಸುಂದರವಾದ ಹಳ್ಳಿ ಇತ್ತು. ಅಲ್ಲಿ ಹಕ್ಕಿಗಳ ಕಲರವ, ಸೂರ್ಯನ ಬೆಳಕು, ಹಸಿರು ಹೊಲ ನೋಡೋಕ್ಕೆ ಎರಡು ಕಣ್ಣ ಸಾಲಲ್ಲ. ಆ ಊರಿನ ಒಂದು ತುದಿಯಲ್ಲಿ ಚಂದ್ರು ಮತ್ತು ಅವನ ಹೆಂಡತಿ ಚಂಪಾ ಇದ್ರು. ಚಂದ್ರು ಅಂದ್ರೆ ಊರಿಗೆಲ್ಲ ಇಷ್ಟ. ಪಾಪ ತುಂಬಾ ನೇರ ಮನುಷ್ಯ. ಇನ್ನೊಂದು ಕಡೆ ಅವನಿಗಿಂತ ಸ್ವಲ್ಪ ದೂರದಲ್ಲಿ ದೊಡ್ಡ ಮನೆಯಲ್ಲಿ ಚಂದ್ರುವಿನ ಅಣ್ಣ ವಿಜಯ್ ಇದ್ದ. ವಿಜಯ್ ಮತ್ತು ಅವನ ಹೆಂಡತಿ ಸೀತಮ್ಮ ಯಾವಾಗ್ಲೂ ಚಂದ್ರನ ಆಡ್ಕೊಳ್ಳೋ. ಚಂದ್ರು ತುಂಬಾ ಮುಗ್ಧ. ಅವನು ಮತ್ತೆ ಚಂಪಾ ದಿನವಿಡೀ ಹೊಲದಲ್ಲಿ ದುಡಿತಿದ್ರು. ಆದ್ರೆ ವಿಜಯ್ ಮಾತ್ರ ಚಂದ್ರನ ಬಕ್ರ ಮಾಡಿ ತನ್ನ ಹೊಲದ ಕೆಲಸ ಕೂಡ ಅವನ ಕೈಲೇ ಮಾಡಿಸ್ತಿದ್ದ. ಒಂದು ದಿನ ಬೆಳಿಗ್ಗೆ ಚಂದ್ರು ಕೆಲ್ಸಕ್ಕೆ ಹೊರಟಿದ್ದ. ಆಗ ಚಂಪಾ ಅಡ್ಡ ಬಂದು ನಿಂತ್ಲು. ರೀ, ಸ್ವಲ್ಪ ನಿಲ್ಲಿ, ನನ್ ಮಾತ್ ಕೇಳಿ. ನಿಮ್ಮ ಈ ನೇರ ಸ್ವಭಾವದ ಲಾಭ ಎಲ್ಲರೂ ಪಡ್ಕೋತಿದ್ದಾರೆ. ಅದ್ರಲ್ಲೂ ಮುಖ್ಯವಾಗಿ ನಿಮ್ಮ ಅಣ್ಣ. ನಿಮ್ಮನ್ನ ಯಾಮಾರ್ಸಿ ಅವರ ಕೆಲ್ಸ ಎಲ್ಲ ಮಾಡಿಸ್ಕೋತಾರೆ. ನಿಮ್ಗಿದು ಅರ್ಥನೇ ಆಗಲ್ವಾ? ಕಲ್ಲ ಮೇಲೆ ಮಳೆ ಸುರಿದ ಹಾಗೆ ನೀವು. ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ ಬಿಡಿ. ನೀವು ಕಣ್ಮುಚ್ಕೊಂಡು ನಿಮ್ಮ ಅಣ್ಣನ ನಂಬ್ತೀರಾ. ಚಂಪಾ, ನೀನು ನಮ್ಮ ಅಣ್ಣನ ಬಗ್ಗೆ ತಪ್ಪು ತಿಳ್ಕೊಂಡಿದೀಯ. ಹಾಗೆಲ್ಲ ಮಾತಾಡಬೇಡ. ಅವರು ನನ್ನ ದೊಡ್ಡಣ್ಣ. ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದಾರೆ. ಅವ್ರು ಯಾಕೆ ನನ್ನ ಯಾಮಾರಿಸ್ತಾರೆ? ನಾವಿಬ್ರೂ ಒಂದೇ ರಕ್ತ ಕಣೆ. ಸಾಕ್ ಬಿಡಿ ನಿಮ್ ಪುರಾಣ. ನಿಮ್ಗೆ ಹೇಳಿ ನನ್ ಬಾಯಿ ನೋವು ಬರುತ್ತೆ ಅಷ್ಟೆ. ಸರಿ, ಈಗ ಮಾರ್ಕೆಟ್ಗೆ ಹೋಗಿ ಮನೆಗೆ ತರಕಾರಿ ತಗೊಂಡ್ ಬನ್ನಿ. ಮತ್ತೆ ಇವತ್ತು ನಂಗೆ ಮೀನು ಊಟ ಮಾಡಬೇಕು ಅಂತ ಆಸೆ ಇದೆ. ಒಳ್ಳೆ ತಾಜಾ ಮೀನು ತಗೊಂಡ್ ಬನ್ನಿ. ಸರಿ ಕಣೆ, ಕೋಪ ಮಾಡ್ಕೋಬೇಡ. ನೀನು ಅಡುಗೆ ತಯಾರಿ ಮಾಡು. ನಾನು ಈಗಲೇ ಹೋಗಿ ಒಳ್ಳೆ ತರಕಾರಿ ಮತ್ತೆ ಮೀನು ತರ್ತೀನಿ. ಹೋಗ್ತಿದ್ದೀರಲ್ಲ, ಒಂದು ಮಾತು ನೆನ್ಪಿರ್ಲಿ. ನೇರವಾಗಿ ಮಾರ್ಕೆಟ್ಗೆ ಹೋಗಿ ಸಾಮಾನೆಲ್ಲ ತಗೊಂಡು ವಾಪಸ್ ಮನೆಗೆ ಬನ್ನಿ. ದಾರಿಲಿ ಯಾರಾದ್ರೂ ಏನೇ ಕೆಲಸ ಹೇಳಿದ್ರು, ಏನೇ ಕತೆ ಹೇಳಿದ್ರು ನಂಬೇಡಿ. ಸುಮ್ನೆ ನಿಮ್ ಪಾಡಿಗೆ ನೀವು ಬನ್ನಿ. ಅರ್ಥ ಆಯ್ತಾ? ನೀನು ತಲೆ ಕೆಡಿಸ್ಕೋಬೇಡ ಚಂಪಾ. ನನಗೆಲ್ಲ ನೆನಪಿದೆ. ನಾನು ಯಾರ ಮಾತು ಕೇಳಲ್ಲ. ನೇರವಾಗಿ ಮನೆಗೆ ಬರ್ತೀನಿ. ಚಂದ್ರು ಮಾರ್ಕೆಟ್ ಕಡೆ ಹೊರಟ. ಅವನ ತಲೆಯಲ್ಲಿ ಬರೀ ಚಂಪಾ ಹೇಳಿದ ಮಾತು ಮತ್ತು ಮೀನು ತರೋದೇ ಇತ್ತು. ಆದ್ರೆ ದಾರಿಲಿ ವಿಜಯ್ ಎದುರಾದ. ಇವನು ಮಾರ್ಕೆಟ್ಗೆ ಹೊರಟಿದ್ದಾನೆ ಅಂದ್ರೆ ಕೈಲಿ ದುಡ್ಡು ಇದ್ದೇ ಇರುತ್ತೆ. ಹೇಗಾದ್ರೂ ಮಾಡಿ ಇವನ ಹತ್ರ ಇರೋ ದುಡ್ಡು ತಗೋಬೇಕು. ಏನಪ್ಪ ಚಂದ್ರು, ಎಲ್ಲಿಗೆ ಇಷ್ಟು ಅರ್ಜೆಂಟಾಗಿ ಹೊರಟಿದೀಯಾ? ಏನಿಲ್ಲ ಅಣ್ಣ, ಮನೆಗೆ ತರಕಾರಿ ಮತ್ತೆ ಮೀನು ತರೋಕೆ ಹೋಗ್ತಿದ್ದೆ. ಚಂಪಾ ಮೀನು ಬೇಕು ಅಂತಂತ ಹಠ ಮಾಡಿದ್ಲು. ಓಹೋ, ಮೀನು ಊಟನಾ? ಆಹಾ. ಅಣ್ಣ, ನೀವ್ಯಾಕೆ ಇಷ್ಟು ಬೇಜಾರಲ್ಲಿ ಇದ್ದೀರಾ? ಏನಾಯ್ತು? ಏನಾದ್ರೂ ಸಮಸ್ಯೆನಾ ಹೇಳಿ ಅಣ್ಣ. ಏನ್ ಹೇಳಿ ತಮ್ಮ? ತುಂಬ ಕಷ್ಟ ಬಂದಿದೆ ಕಣಪ್ಪ. ನನ್ನ ಮಗ ರಾಜು ಇದ್ದಾನಲ್ಲ, ಅವನಿಗೆ ಹುಷಾರಿಲ್ಲ. ಔಷಧಿ ತರೋಕೆ ನನ್ನ ಹತ್ರ ಬಿಡಿಗಾಸಿಲ್ಲ. ನೀನು ಮಾರ್ಕೆಟ್ಗೆ ಹೋಗ್ತಿದೀಯ ಅಲ್ವಾ? ನಿನ್ನ ಹತ್ರ ದುಡ್ಡಿರುತ್ತೆ, ಅದನ್ನು ಕೊಡು, ನಾನು ಔಷಧಿ ತರ್ತೀನಿ. ನೀವು ಇವತ್ತು ಒಂದು ದಿನ ಬರೀ ಅನ್ನ ಸಾರು ಊಟ ಮಾಡಿ ಪರವಾಗಿಲ್ಲ. ಅಯ್ಯೋ ಅಣ್ಣ, ಆದರೆ ಈ ದುಡ್ಡು ಚಂಪಾ ಕೊಟ್ಟಿದ್ದು. ನಾನು ಬರೀ ಕೈಲಿ ಮನೆಗೆ ಹೋದ್ರೆ ಅವಳು ಸುಮ್ಮನೆ ಬಿಡಲ್ಲ, ತುಂಬಾ ಬೈತಾಳೆ. ಹಾಗಾದ್ರೆ ನಿನಗೆ ನನ್ನ ಮಗನಿಗಿಂತ ಮೀನು ಊಟನೇ ಮುಖ್ಯನಾ? ನನ್ನ ಮಗ ಸತ್ತೋಗ್ಲಿ ಬಿಡು, ಪರವಾಗಿಲ್ಲ. ಛೇ, ಹಂಗೆಲ್ಲ ಮಾತಾಡಬೇಡಿ ಅಣ್ಣ. ರಾಜು ಹುಷಾರಾಗೋದೇ ಮುಖ್ಯ. ತಗೊಳ್ಳಿ ಈ ದುಡ್ಡು. ನಾವಿವತ್ತು ಅನ್ನ ಸಾರು ಊಟ ಮಾಡ್ತೀವಿ. ಚಂದ್ರು ಇದ್ದ ದುಡ್ಡೆಲ್ಲ ಕೊಟ್ಬಿಟ್ಟ. ವಿಜಯ್ ಮನ್ಸಲ್ಲೇ ನಗುತ್ತಾ, ಧನ್ಯವಾದ ಕಣಪ್ಪ. ನೀನ್ ಹೋಗು, ನಾನು ಔಷಧಿ ತರ್ತೀನಿ. ಹೀಗ್ ಹೇಳಿ ಹೋದ. ಚಂದ್ರು ಅಲ್ಲಿಂದ ಬರೀ ಕೈಲಿ ಮನೆಗೆ ಬಂದ. ವಿಷಯ ಕೇಳಿ ಚಂಪಾಗೆ ಎಲ್ಲಿಲ್ಲದ ಕೋಪ ಬಂತು. ರೀ, ಬಾಯಿ ಮುಚ್ಕೊಂಡ್ ಸುಮ್ನಿರಿ. ಇನ್ನೊಂದ್ ಮಾತಾಡ್ಬೇಡಿ. ನಿಮ್ಮ ಈ ಕತೆ ಕೇಳಿ ಕೇಳಿ ನನಗ್ ಸಾಕಾಗ್ ಹೋಗಿದೆ. ಆದ್ರೆ ನನಗೊಂದೇ ಗೊತ್ತು, ಇವತ್ತು ಮನೇಲಿ ಮೀನು ಅಡ್ಗೆ ಆಗ್ಲೇಬೇಕು. ನೀವ್ ಎಲ್ಲಿಂದಾದ್ರೂ ದುಡ್ಡು ತರ್ತೀರೋ ಮೀನ್ ತರ್ತೀರೋ ನಂಗೆ ಗೊತ್ತಿಲ್ಲ. ಮೀನ್ ಇಲ್ದಿದ್ರೆ ಇವತ್ ಊಟ ಇಲ್ಲ. ಚಂಪಾ, ಈ ಮಧ್ಯಾಹ್ನ ಬಿಸಿಲಲ್ಲಿ ಯಾರ್ ಕೆಲ್ಸ ಕೊಡ್ತಾರೆ ಹೇಳು? ಊರಲ್ಲಿ ಕೆಲ್ಸ ಇಲ್ದಿದ್ರೆ ಕಾಡಿಗೆ ಹೋಗಿ ಕಟ್ಟಿಗೆ ಕಡ್ದು ಮಾರಿ ದುಡ್ಡು ತನ್ನಿ. ಒಟ್ನಲ್ಲಿ ಮೀನ್ ಬೇಕು. ಸರಿ, ಕೋಪ ಮಾಡ್ಕೋಬೇಡ, ನಾನೀಗ್ಲೇ ಹೋಗ್ತೀನಿ. ಚಂದ್ರು ಬೇಜಾರಲ್ಲಿ ಕಾಡಿನ ಕಡೆ ಹೋದ.
ಅಲ್ಲಿ ಒಬ್ಬ ಸಾಧು ಧ್ಯಾನ ಮಾಡ್ತಿದ್ರು. ನಮಸ್ಕಾರ ಸ್ವಾಮಿಗಳೇ. ಈ ದಟ್ಟ ಕಾಡಲ್ಲಿ ಒಬ್ಬರೇ ಏನ್ ಮಾಡ್ತಿದ್ದೀರಾ? ಮಗು ಚಂದ್ರು, ನೀನ್ ತುಂಬಾ ಮುಗ್ಧ. ನಿನ್ ಕಥೆ ನನಗ್ ಗೊತ್ತು. ನಿನ್ ಹೆಂಡತಿ ಕೊಟ್ಟ ದುಡ್ಡನ್ನ ನಿನ್ ಅಣ್ಣನಿಗೆ ಕೊಟ್ಟು ಈಗ ಹೆಂಡತಿಗೆ ಹೆದರಿಕೊಂಡಿಲ್ಲಿಗೆ ಬಂದಿದ್ದೀಯ ಅಲ್ವಾ? ಸ್ವಾಮಿ, ನಿಮಗೆಲ್ಲ ಗೊತ್ತಿದೆ. ನೀವು ನಿಜವಾಗ್ಲೂ ಗ್ರೇಟ್. ನನ್ನ ಹೆಂಡತಿ ಯಾವಾಗ್ಲೂ ಬೈತಾಳೆ, ಜನ ನಿನ್ನ ಯಾಮಾರಿಸ್ತಾರೆ ಅಂತ. ಅದು ನಿಜಾನಾ ಸ್ವಾಮಿ? ಹೌದು ಚಂದ್ರು, ನಿನ್ನಣ್ಣ ನಿನ್ನ ಒಳ್ಳೆತನ ಉಪಯೋಗಿಸ್ಕೊತಿದ್ದಾನೆ. ಆದ್ರೆ ನೀನ್ ಚಿಂತೆ ಮಾಡಬೇಡ. ತಗೋ ಈ ಬೀಜದ ಚೀಲ. ಇದನ್ನ ನಿನ್ನ ಹೊಲದಲ್ಲಿ ಬಿತ್ತು, ನಿನಗ್ ಒಳ್ಳೇದಾಗತ್ತೆ. ತುಂಬಾ ಧನ್ಯವಾದಗಳು ಸ್ವಾಮಿ. ಚಂದ್ರು ಆ ಬೀಜ ತಗೊಂಡು ಮನೆಗ್ ಬಂದ. ಚಂಪಾಗೆ ನಡೆದಿದ್ದೆಲ್ಲ ಹೇಳಿದ. ರೀ, ಇದೆಲ್ಲ ಆಗೋ ಕೆಲ್ಸನ? ಇನ್ಯಾರೋ ನಿಮ್ಮನ್ನ ಬಕ್ರ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲ ಚಂಪಾ, ಆ ಸಾಧು ಮುಖದಲ್ಲಿ ತೇಜಸ್ಸಿತ್ತು. ನಾಳೆ ಬೆಳಿಗ್ಗೆ ಹೋಗಿ ಬಿತ್ತನೆ ಮಾಡೋಣ. ಸರಿ ಬಿಡಿ. ಆದ್ರೆ ಮೀನು ಎಲ್ಲಿ? ನಾನು ಹೇಳಿದ್ನಲ್ಲ, ಮೀನು ಇಲ್ದೆ ಊಟ ಇಲ್ಲ ಅಂತ. ಅಯ್ಯೋ ಹೌದಲ್ವಾ? ಸುಮ್ನಿರಿ, ನನಗ್ ಗೊತ್ತಿತ್ತು ನಿಮ್ ಕೆಲ್ಸ ಸಿಗಲ್ಲ ಅಂತ. ಅದ್ಕೆ ನಾನೇ ಅನ್ನ ಸಾರು ಮಾಡಿಟ್ಟಿದ್ದೀನಿ. ಊಟ ಮಾಡಿ ಮಲ್ಗಿ. ಚಂಪಾ, ನೀನ್ ದೇವತೆ ಕಣೆ. ಸಾಕ್ ಬಿಡಿ, ಈಗ ದೊಡ್ಡ ದೊಡ್ಡ ಸಿನಿಮಾ ಡೈಲಾಗ್ ಹೊಡಿಬೇಡಿ. ನಿಮ್ ಅಣ್ಣನ್ ಕೊಟ್ಟ ದುಡ್ಡು ನಾನು ತುಂಬಾ ಕಷ್ಟಪಟ್ಟು ಕೂಡಿಟ್ಟಿದ್ದೆ, ಅದನ್ನ ಹಾಳು ಮಾಡಿದ್ರಿ. ಪರವಾಗಿಲ್ಲ ಬಿಡಿ, ನಾಳೆ ಬೆಳಿಗ್ಗೆ ಬೇಗ ಏಳಿ ಹೊಲಕ್ಕೆ ಹೋಗ್ಬೇಕು. ಮರುದಿನ ಬೆಳಿಗ್ಗೆ ಇಬ್ರು ಹೋಗಿ ಬೀಜ ಬಿತ್ತಿದ್ರು. ಮನೆಗ್ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಚಂದ್ರುಗೆ ಕುತೂಹಲ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಚಂಪಾ, ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣವಾ? ನಡೀರಿ, ನನ್ಗೂ ನೋಡ್ಬೇಕು ಅಂತಿದೆ. ಅವ್ರ ಹೊಲಕ್ಕೆ ಹೋಗಿ ನೋಡಿದ್ರೆ ಶಾಕ್. ಕೆಲವೇ ಗಂಟೆಗಳಲ್ಲಿ ಇಡೀ ಹೊಲ ಹಚ್ಚ ಹಸಿರಾಗಿತ್ತು. ಚಂಪಾ, ನೋಡು, ಇದು ಪವಾಡ. ಒಂದೇ ದಿನದಲ್ಲಿ ಬೆಳೆ ಬಂದಿದೆ. ನಿಜ ರೀ, ಆ ಸಾಧುಗಳು ಹೇಳಿದು ನಿಜವಾಯ್ತು. ದೇವ್ರು ನಮ್ಮ ಮೇಲೆ ಕಣ್ಬಿಟ್ಟ. ಕೆಲವೇ ದಿನಗಳಲ್ಲಿ ಆ ಬೆಳೆ ಕೊಯ್ಲಿಗೆ ಬಂತು. ಅದನ್ನ ಮಾರಿ ಚಂದ್ರು ತುಂಬಾ ದುಡ್ಡು ಮಾಡಿದ. ಊರಲ್ಲೇ ದೊಡ್ಡ ಮನೆ ಕಟ್ಟಿಸಿದ. ಈ ವಿಷಯ ವಿಜಯ್ಗೆ ಗೊತ್ತಾಯ್ತು. ಅವನಿಗೆ ಹೊಟ್ಟೆ ಕಿಚ್ಚು ತಡ್ಕೊಳ್ಳೋಕೆ ಆಗ್ಲಿಲ್ಲ. ಇವನು ನೆನ್ನೆ ಮೊನ್ನೆವರೆಗೂ ನನ್ನ ಹತ್ರ ದುಡ್ಡು ಕೇಳ್ತಿದ್ದ. ಇವತ್ತು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನಲ್ಲ, ಇವನು ಬೆಳೆನ ಹಾಳು ಮಾಡಲೇಬೇಕು. ವಿಜಯ್ ರಾತ್ರಿ ಹೋಗಿ ಚಂದ್ರುವಿನ ಹೊಲಕ್ಕೆ ವಿಷದ ಹುಳಗಳನ್ನ ಬಿಟ್ಟ. ಮರುದಿನ ಬೆಳಗ್ಗೆ ಚಂದ್ರು ನೋಡಿದ್ರೆ ಬೆಳೆ ಎಲ್ಲ ಹಾಳಾಗಿತ್ತು. ಅಯ್ಯೋ ದೇವ್ರೇ, ಇದೆಂತ ಕಷ್ಟ. ಎಲ್ಲಿಂದ ಬಂತು ಇಷ್ಟು ಹುಳ? ರೇ, ಧೈರ್ಯ ಬಿಡ್ಬೇಡಿ, ಇದಕ್ಕೂ ಏನಾದ್ರೂ ದಾರಿ ಇರುತ್ತೆ. ಒಳ್ಳೆ ಗೊಬ್ಬರ ಹಾಕಿ ನೋಡೋಣ. ಚಂದ್ರು ಕಷ್ಟಪಟ್ಟು ಗೊಬ್ಬರ ಹಾಕಿ ಆರೈಕೆ ಮಾಡಿದ. ಆಶ್ಚರ್ಯ ಅಂದ್ರೆ ಬೆಳೆ ಮೊದಲಿಗಿಂತ ಚೆನ್ನಾಗಾಯ್ತು. ಇದನ್ನ ನೋಡಿ ವಿಜಯ್ಗೆ ತಲೆ ಕೆಟ್ಟೋಯ್ತು. ಸೀತಮ್ಮ, ಇವನ ಹೊಲದಲ್ಲಿ ಏನ್ ಮ್ಯಾಜಿಕ್ ಇದೆಯೋ ಗೊತ್ತಿಲ್ಲ. ನಾನು ಹುಳ ಬಿಟ್ರು ಬೆಳೆ ಚೆನ್ನಾಗಿ ಬಂತು. ಇವನ ಹತ್ರನೇ ಕೇಳಿ ತಿಳ್ಕೋಬೇಕು. ಹೂರಿ, ಹೋಗಿ ಪ್ರೀತಿಯಿಂದ ಕೇಳಿ. ಅವನು ದಡ್ಡ, ಎಲ್ಲ ಹೇಳ್ತಾನೆ. ವಿಜಯ್ ಹೋಗಿ ಚಂದ್ರುನ ಕೇಳಿದ. ಚಂದ್ರು ಮುಗ್ಧವಾಗಿ ಸಾಧುಗಳ ಬಗ್ಗೆ, ಬೀಜದ ಬಗ್ಗೆ ಎಲ್ಲ ಹೇಳ್ದ. ಓಹೋ, ಆ ಸಾಧು ಹತ್ರನಾ? ಸರಿ, ನಾನು ಹೋಗ್ತೀನಿ. ಹೀಗ್ ಹೇಳಿ ವಿಜಯ್ ಕಾಡಿಗೆ ಓಡಿದ. ಸಾಧುಗಳ ಹತ್ರ ನಾಟಕ ಮಾಡಿದ. ಸ್ವಾಮಿ, ನಮ್ಮ ಊರಲ್ಲಿ ಒಬ್ಬ ಕೆಟ್ಟವನು ಇದ್ದಾನೆ. ಅವನು ಬಡವರ ಜಮೀನು ಕಿತ್ಕೋತಾನೆ. ಅವನ ಪಾಠ ಕಲಿಸೋಕೆ ಏನಾದರೂ ಕೊಡಿ, ಮತ್ತೆ ನನ್ನ ಹೊಲ ಚೆನ್ನಾಗಿ ಆಗೋಕೆ ಏನಾದರೂ ಕೊಡಿ.
ಸಾಧುಗಳಿಗೆ ಎಲ್ಲ ಗೊತ್ತಿತ್ತು. ಅವರು 2 ಚೀಲ ಕೊಟ್ರು. ಸಾಧು ಮನ್ಸಲ್ಲಿ ಹೀಗೆ ಅನ್ಕೊಂಡ್ರು, ಇವನು ಯಾರಿಗೆ ಕೆಟ್ಟದ್ ಮಾಡಕ್ ಹೋಗ್ತಾನೋ ಅದು ಇವನಿಗೆ ತಿರುಗುಬಾಣ ಆಗತ್ತೆ. ತುಂಬಾ ಧನ್ಯವಾದ ಸ್ವಾಮಿ. ವಿಜಯ್ ಮನೆಗ್ ಬಂದು ಹೆಂಡತಿಗೆ ಹೇಳಿದ, ನೋಡು ಸೀತಮ್ಮ, ಇದು ಕೆಟ್ಟವರ ಹೊಲ ಹಾಳು ಮಾಡೋಕೆ, ಇದು ನಮ್ಮ ಹೊಲಕ್ಕೆ. ಇವತ್ತು ರಾತ್ರಿ ಆ ಚಂದ್ರುನ ಹೊಲಕ್ಕೆ ಇದನ್ನ ಹಾಕ್ತೀನಿ, ನಮ್ಮ ಹೊಲಕ್ಕೆ ಇದನ್ನ ಹಾಕ್ತೀನಿ. ಹೆಹೆಹೆಹೆ. ನಾಳೆ ನಾವು ಶ್ರೀಮಂತರು, ಅವನು ಭಿಕಾರಿ. ಸೂಪರ್ ಐಡಿಯಾ ರೀ, ಬೇಗ ಹೋಗಿ. ವಿಜಯ್ ರಾತ್ರಿ ಹೋಗಿ 2 ಕಡೆ ಪುಡಿ ಹಾಕಿದ. ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ವಿಜಯ್ ಹೊಲ ಪೂರ್ತಿ ಹಾಳಾಗಿ ಹೋಗಿತ್ತು. ಚಂದ್ರನ ಹೊಲ ಬಂಗಾರದಂಗೆ ಇತ್ತು. ಅಯ್ಯೋ, ಇದೇನ್ ಮಾಡ್ಬಿಟ್ರಿ? ನಮ್ ಹೊಲ ಹಾಳಾಯ್ತಲ್ಲ, ನೀವ್ ಉಲ್ಟಾ ಹಾಕಿದ್ರಿ ಅನ್ಸುತ್ತೆ. ಅಯ್ಯೋ ದೇವ್ರೆ, ನನ್ ತಲೆ ನಾನೇ ಚಚ್ಕೊಂಡೆ. ತಮ್ಮನಿಗೆ ಕೆಟ್ಟದ್ ಮಾಡೋಕ್ ಹೋಗಿ ನಾನೇ ಹಾಳಾದೆ. ಚಂದ್ರು ಮತ್ತು ಚಂಪಾ ಅಲ್ಲಿಗೆ ಬಂದ್ರು. ನೋಡಿದ್ರಾ, ಕೆಟ್ಟದ್ ಮಾಡ್ದವ್ರಿಗೆ ಕೆಟ್ಟದ್ದೇ ಆಗತ್ತೆ. ಪಾಪ ನಿಮ್ಮ ಅಣ್ಣ ಈಗ ಅನುಭವಿಸ್ತಿದ್ದಾರೆ. ಹೋಗ್ಲಿ ಬಿಡು ಚಂಪಾ, ನಮಗೆ ದೇವರು ಒಳ್ಳೇದು ಮಾಡಿದ್ದಾನೆ. ಈ ಬರೋ ದುಡ್ಡಲ್ಲಿ ಸ್ವಲ್ಪ ಊರ ಬಡವರಿಗೂ ಸಹಾಯ ಮಾಡೋಣ. ನಿಮ್ ಈ ಗುಣನೇ ನನ್ಗಿಷ್ಟ. ನಡೀರಿ. ಚಂದ್ರು ತನ್ನ ಬೆಳೆಯಲ್ಲಿ ಬಂದ ಲಾಭನ ಸ್ವಲ್ಪ ಬಡವರಿಗೆ ದಾನ ಮಾಡಿದ. ವಿಜಯ್ ತನ್ನ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿದ. ಒಳ್ಳೆಯದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ. ಈ ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.